ಆ ಹೇಳಿದ ಇಂಗ್ಲಾರ್ ಕಾಯಿ ಅವಳು ಸರಿನೇ ಕಟ್ಕೊಂಡು ಹೋಗ್ತಿದ್ಲು, ಆ ಮಗುವಿಗೆ ಅದನ್ನ ಕೀಪ್ಸ್ ಬರ್ತಾ ಇದ್ಲು. ಅಂದ್ರೆ ಅವಾಗ ಹಕ್ಕಿ ಗಡಕ ಅಂತ ಒಂದು ಕಾಯಿಲೆ ಬರ್ತಿತ್ತು ಮಕ್ಕಳಿಗೆ, ಅದನ್ನ ನೆಕ್ಕಿಸ್ತಿದ್ಲು. ಅದು ಜೀವನ ಪರ್ಯಂತ ಆ ಮಗುವಿಗೆ ಯಾವುದೇ ಕಾಯಿಲೆ ಬರ್ತಿರ್ಲಿಲ್ಲ. ಒಂದು ಸ್ಪೂನ್ ಪೌಡ್ರು ನೀರಿಗೆ ಹಾಕಿದ್ರೆ ಅತಿ ಶುದ್ಧವಾದಂತ ಜಲ ಸಿದ್ಧವಾಗುತ್ತೆ. ಪೀಠನು ಇದು ಗೋಮಯ, ಇದು ಗೋಮಯದ್ದೆ ಕುತ್ಕೊಳ್ಳೋದು. ಇದು ಲಿಂಗ ತೊಂಡೆ ಅಂತ ನೋಡಿ. ಈ ಬೀಜ ಸೇಮ್ ಲಿಂಗು ಆಕಾರದಲ್ಲಿ ಇರುತ್ತಿದ್ದು. ಗೋಮಯ ಟೋಪಿ ಎಂತ ಬಿಸಿಲಲ್ಲೂ ಕೂಡ ತಲೆ ಕಾಯಲ್ಲ. ಆಗ್ಲೇನೆ ಅಗ್ನಿಹೋತ್ರದ ಬಗ್ಗೆ ಹೇಳ್ತಾ ಇದ್ರೆ, ಇದರಿಂದ ಏನು ಉಪಯೋಗ ಇದೆ ಮತ್ತೆ ಇದರ ಮಹತ್ವದ ಬಗ್ಗೆ ನಮ್ಗೆ ತಿಳಿಸ್ಕೊಡಿ ಸರ್. ನಮಸ್ತೆ. ನೋಡಿ, ಇದೇ ಅಗ್ನಿಹೋತ್ರವನ್ನ ಮಾಡ್ತಕ್ಕಂಥ ಕೆಲವು ಪರಿಕರಗಳಿವು, ವಸ್ತುಗಳು. ಇದು ಒಂದು ಕುಂಡ. ಆ ಕುಂಡವನ್ನು ಇಡ್ತಕ್ಕಂಥ ಒಂದು ಸ್ಟ್ಯಾಂಡು ಬರುತ್ತೆ, ಒಂದು ಸ್ಪೂನು, ಇದೊಂದು ಚಿಮಟ, ಇದೊಂದು ಅಕ್ಷತೆಯನ್ನು ಹಾಕೋದಕ್ಕೆ ಪ್ಲೇಟು. ಇವೆಲ್ಲ ತಾಮ್ರ ಭರಿತವಾದಂಥದ್ದು, ಶುದ್ಧ ತಾಮ್ರದ್ದು. ಇದನ್ನ ಬೆಳಿಗ್ಗೆ ಸೂರ್ಯ ಉದಯ ಪೂರ್ವ ಅಂದ್ರೆ ಸೂರ್ಯ ಹುಟ್ಟುವ ಸಮಯದಲ್ಲಿ, ಸಾಯಂಕಾಲ ಸೂರ್ಯ ಮುಳುಗುವ ಸಮಯದಲ್ಲಿ, ದಿನಕ್ಕೆ 2 ಟೈಮು ಇದನ್ನ ಒಂದು ನಾಟಿ ಹಸುವಿನ ಬೆರಣಿ, ಸೂರ್ಯ ಉದಯ ಅಂದ್ರೆ ಸೂರ್ಯ ಹುಟ್ಟುವಾಗ ಒಂದು ಬೆರಣಿ, ಇನ್ನು ಸೂರ್ಯ ಅಸ್ತ ಸೂರ್ಯ ಮುಳುಗುವಾಗ ಒಂದು ಬೆರಣಿ, ದಿನಕ್ಕೆ 2 ಬೆರಣಿ ಸಾಕು. ಈ ಪ್ರಮಾಣದ್ದು, ದೊಡ್ಡ ಬೇಕಾಗಿಲ್ಲ. ಇದನ್ನ ನಾವು ಆ ಟೈಮಿಂಗ್ ಇರುತ್ತೆ ಅಂದ್ರೆ ಇವತ್ತು ಬೆಳಿಗ್ಗೆ 6 ಗಂಟೆ 24 ನಿಮಿಷಕ್ಕೆ ಸೂರ್ಯ ಉದಯ, ಅದಕ್ಕಿಂತ ಒಂದು 5 ನಿಮಿಷ ಮುಂಚೆ ನಾವು ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಂಡು ಸ್ನಾನನೇ ಮಾಡ್ಬೇಕಂತೇನಿಲ್ಲ, ಕೈಕಾಲು ಮುಖ ತೊಳ್ಕೊಂಡು ಕುತ್ಕೊಂಡ್ರೆ ಸಾಕು. ಯಾರು ಬೇಕಾದ್ರೂ ಮಾಡ್ಬೋದು. ಇದಕ್ಕೆ ಸಮಯ ಒಂದೇ ನಿಗದಿ ಕಡ್ಡಾಯ, ಅದರ ವಯಸ್ಸಿನ ಮಿತಿ ಇಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ಇದು ತಾಮ್ರದ್ದೇ ಆಗಬೇಕು, ತಾಮ್ರದಲ್ಲೇ ಇದನ್ನು ಮಾಡಬೇಕು. ಇದನ್ನ 4 ಪೀಸ್ ಮಾಡಬೇಕು. ತುಪ್ಪದಲ್ಲಿ ಇದನ್ನ ಅದ್ದಬೇಕು 4 ಪೀಸು. ಆನಂತರ ಬತ್ತಿ ಮಾಡಿ ಈ ರೀತಿ ಜೋಡಿಸ್ಬೇಕು. ಜೋಡಿಸಿ ಆ ಬತ್ತಿಯನ್ನ ಹೊತ್ತಿಸಿ ಬೆಳಿಗ್ಗೆ ಒಂದು ಮಂತ್ರ, ಓಂ ಸೂರ್ಯಾಯ ಸ್ವಾಹ ಸೂರ್ಯಾಯ ಇದನ್ನ ಮಮ, ಓಂ ಪ್ರಜಾಪತಿಯೇ ಸ್ವಾಹ ಪ್ರಜಾಪತಿ ಇದನ್ನ ಮಮ. ಸ್ವಾಹ ಅನ್ನುವಾಗ ಈ 3 ಬೆರಳಲ್ಲಿ ಎಷ್ಟು ಬರುತ್ತೆ ಅಷ್ಟು ಅಕ್ಷತೆ ಹಾಕೋದು, ಸಾವಯವ ಅಕ್ಕಿ. ಇನ್ನು ಸಾಯಂಕಾಲ ಸೂರ್ಯ ಮುಳುಗುವ ಸೂರ್ಯಾಸ್ತ ಸಮಯದಲ್ಲಿ ಓಂ ಸೂರ್ಯ ಸ್ವಾಹ ಸೂರ್ಯಾಯ ಇದನ್ನ ಮಮ, ಓಂ ಅಗ್ನಿಯೇ ಸ್ವಾಹ ಅಗ್ನಿಯೇ ಇದನ್ನ ಮಮ. ಅಂದ್ರೆ ಸಾಯಂಕಾಲ ಅಗ್ನಿಗೆ ಆಹುತಿ, ಅದಕ್ಕೆ ಅಗ್ನಿಯೇ ಇದನ್ನ ಮಮ, ಅಗ್ನಿಯೇ ಸ್ವಾಹ. ಸ್ವಾಹ ಅನ್ನುವಾಗ ಮಾತ್ರ ಅಕ್ಷತೆ ಹಾಕಬೇಕು ಅಷ್ಟೇ, ಮಿತ್ತೆ ಹಾಕಂಗಿಲ್ಲ. ಅದು ಉರಿಯುತ್ತೆ, ಉರಿದಾದ್ಮೇಲೆ ಇನ್ನು ಉರಿಲಿಲ್ಲ ಅಂದ್ರೆ ಅದನ್ನ ಚಿಮಟದಲ್ಲಿ ಹಿಡ್ಕೊಂಡು ಬೆಂಕಿಗೆ ಹಿಡ್ಕೊಂಡು ಉರಿಸ್ಬೇಕು. ಈ ರೀತಿ ಹಿಡ್ಕೊಂಡು ಹೀಗೆ. ಇದು ಬೆಳಿಗ್ಗೆ ಮಾಡಿರೋದು. ಇದು ಈ ರೀತಿ ದಿನನಿತ್ಯ ನಾವು ಮಾಡಿ ಸಂಗ್ರಹ ಮಾಡಿರ್ತಕ್ಕಂಥ ಬೂದಿ. ಈ ಬೂದಿಯಲ್ಲಿ ಅದ್ಭುತವಾದಂಥ ಶಕ್ತಿ ಇದೆ, ಔಷಧಿ ಗುಣ ಇದೆ. ಇದನ್ನ ದಿನನಿತ್ಯ ನೀವು ನಿಮ್ಮ ಕುಡಿಯುವ ನೀರಿಗೆ 1 ಸ್ಪೂನ್ ಪೌಡ್ರು ನೀರಿಗೆ ಹಾಕಿದ್ರೆ ಅತಿ ಶುದ್ಧವಾದಂಥ ಜಲ ಸಿದ್ಧವಾಗುತ್ತೆ, ಶುದ್ಧವಾದಂಥ ನೀರು. ಇನ್ನು ನಿಮ್ಮ ಬೆಳೆಗಳಿಗೆ ಇದನ್ನು ಹಾಕ್ಬೋದು. ಆ ನಂತರ ಇದನ್ನ ನೀವು ಮತ್ತೆ ಸಂಗ್ರಹ ಮಾಡಿ ಇಟ್ಕೊಂಡು ಇದನ್ನ ಸೋಸಿ ಪುಡಿ ಮಾಡಿ ಇದನ್ನ ತುಪ್ಪದಲ್ಲಿ ಮೊಲಮ್ ಮಾಡಿ ಇಟ್ಕೊಂಡು, ಚರ್ಮದ ಕಾಯಿಲೆಗೆ ಅದ್ಭುತವಾದಂಥ ಮೊಲಾಮ್ ಇದು. ಎಂಥ ಪ್ರಮಾಣದ ಎಷ್ಟೇ ವರ್ಷದ ಗಂಟಿರಲಿ ನಿವಾರಣೆ ಆಗುತ್ತೆ ಈ ಮೊಲಾಮಿನಿಂದ. ಹೀಗೆ ಈ ಅಗ್ನಿಹೋತ್ರ ಅಂತೂ ನೀವು ಭೋಪಾಲ್ ಅನಿಲ ದುರಂತವನ್ನ ನೀವು ಇತಿಹಾಸ ನೋಡಿದ್ರೆ ಸಂಪೂರ್ಣ ಇದರ ಲಾಭ ಏನು ಅಂತ ಗೊತ್ತಾಗತ್ತೆ. ಹಾಗೆ ನೀವು ಊರಲ್ಲಿ ಪ್ರತಿಯೊಬ್ರು ಒಂದು ಗ್ರಾಮದಲ್ಲಿ ಒಂದು 10 ಜನ ಮಾಡಿದ್ರು ಆ ಸಂಪೂರ್ಣವಾಗಿ ಆ ಗ್ರಾಮ ಆರೋಗ್ಯವಾಗಿರುತ್ತೆ. ಅದಕ್ಕೆ ಉದಾಹರಣೆ ನಾನೇ. ಪೀಠನು ಇದು ಗೋಮಯ, ಇದು ಗೋಮಯದ್ದೆ ಕುತ್ಕೊಳ್ಳೋದು. ಇದು ಓಕೆ. ಇವೆಲ್ಲ ಗಿಡಮೂಲಿಕೆಗಳು, ಕೆಲವು ಸಂಗ್ರಹ ಮಾಡತಕ್ಕಂಥ ಬೀಜಗಳು, ಅಪಮಾರ್ಗದ ಬೀಜ. ಇದು ಲಿಂಗ ತೊಂಡೆ ಅಂತ ನೋಡಿ. ಈ ಬೀಜ ಸೇಮ್ ಲಿಂಗು ಆಕಾರದಲ್ಲಿ ಇರುತ್ತಿದ್ದು. ಕಾಣಿಸ್ತಾ ಇದೆ, ಲಿಂಗು ಆಕಾರದಲ್ಲಿ. ಇದು
ಬಂಜೆತನ ನಿವಾರಣೆಗೆ ಅದ್ಭುತವಾದಂತ ಚಿಕಿತ್ಸೆ ಉಪಚಾರ ಇದು. ಮಕ್ಕಳು ಆಗದೆ ಇರೋರಿಗೆ ಇದನ್ನ ಕೊಡ್ತೀವಿ ನೋಡಿ. ಸೇಮ್ ಲಿಂಗ ಆಕಾರದಲ್ಲೇ ಇರುತ್ತೆ ಇದು. ದೈವ ಸೃಷ್ಟಿ. ಅದಕ್ಕೆ ಇದನ್ನ ಲಿಂಗ ತೊಂಡೆ ಅಂತಾನೆ ಹೇಳ್ತೀವಿ. ಇದನ್ನ ಬೀಜ ಸಂಗ್ರಹ ಮಾಡಿ ಇಟ್ಕೊಳ್ಳೋದು, ಇದನ್ನ ಪುಡಿ ಮಾಡಿ ಇದನ್ನ ಹಾಲಿಗೆ ತುಪ್ಪದಲ್ಲಿ ಕೊಟ್ಟಾಗ ಅವರಿಗೆ ಆದಂತ ಆ ಬಂಜೆತನ ನಿವಾರಣೆ ಆಗುತ್ತೆ. ಇದು ಅಪಮಾರ್ಗ ಬೇರು, ಉತ್ರಾಣಿ ಅಪಮಾರ್ಗ ಉತ್ರಾಣಿ ಬೇರು ನೋಡಿ. ಅದು ಇನ್ನೊಂದು ಅದನ್ನ ಹೇಳೋದು ಮರ್ತೆ, ಹಿಂದೆ ಎಲ್ಲಾ ಬರೀ ಹೆರಿಗೆ ಸುಲಭ ಸುಲಭ. ಆಮೇಲೆ ಹಳ್ಳಿಗೆ ಪ್ರತಿ ಗ್ರಾಮದಲ್ಲಿ ಒಬ್ರು ಸೂಲಿಗಿತ್ತಿ ಅಂತ ಇರ್ತಿದ್ಲು. ಅವಳು ಹೆರಿಗೆ ಮಾಡ್ತಿತ್ತು ಸುಲಭವಾಗಿ. ಕಣ್ ಬಿಡೋಷ್ಟರಲ್ಲಿ ಹೆರಿಗೆ ಆಗ್ತಿತ್ತು, ಮಗು ಆರೋಗ್ಯ ಆಗಿರ್ತಿತ್ತು. ಆ ಹೇಳಿ ಇಂಗ್ಲಾರ್ ಕಾಯಿ ಅವಳು ಸರಿನೇ ಕಟ್ಕೊಂಡು ಹೋಗ್ತಿದ್ಲು. ಆ ಮಗುವಿಗೆ ಅದನ್ನ ಕೀಪ್ಸ್ ಬರ್ತಾ ಇದ್ಲು. ಅಂದ್ರೆ ಅವಾಗ ಹಕ್ಕಿ ಗಡಕ ಅಂತ ಒಂದು ಕಾಯಿಲೆ ಬರ್ತಿತ್ತು ಮಕ್ಕಳಿಗೆ, ಅದನ್ನ ನೆಕ್ಕಿಸ್ತಿದ್ಲು. ಅದು ಜೀವನ ಪರ್ಯಂತ ಆ ಮಗುಗೆ ಯಾವುದೇ ಕಾಯಿಲೆ ಬರ್ತಿರ್ಲಿಲ್ಲ. ಆಮೇಲೆ ಸುಲಭವಾಗಿ ಅವಳು ಹೆರಿಗೆ ಮಾಡ್ತಿದ್ಲು. ಅಂದ್ರೆ ಇವನು ಬಳಸ್ತಿದ್ರು ಅವರು. ಹೆರಿಗೆ ನೋವಿನ ಸಂದರ್ಭದಲ್ಲಿ ಇದನ್ನ ಆ ಬಾಣಂತಿಗೆ, ಆ ನೋವನ್ನ ತಿಂತಕ್ಕಂತ ಆ ಮಹಿಳೆಗೆ ಇದನ್ನ ಸೊಂಟಕ್ಕೆ ಕಟ್ತಾ ಇದ್ರು. ಕಟ್ಟಿದ 5 ನಿಮಿಷದಲ್ಲಿ ಸುಲಭವಾದಂತ ಹೆರಿಗೆ ಆಗುತ್ತೆ. ಅದ್ಭುತವಾದಂತ ಪವಾಡ ಇದು. ಅಷ್ಟು ಶಕ್ತಿ ಇದೆ ಈ ಅಪಮಾರ್ಗ ಬೇರಿನಲ್ಲಿ. ಇದೆಲ್ಲ ನಮ್ಮ ದೇಶೀಯನ ತುಪ್ಪ ಇದೆ ಕಳ್ಸೋದಕ್ಕೆ. ಇದು ಆಕ್ಚುಲಿ ನಾನು ಗಾಜಿನ ಬಾಟ್ಲಲ್ಲೇನೆ ಸಂಗ್ರಹ ಮಾಡಿ ಇಡೋದು. ಇದು ಹೊರಗಡೆ ಹೋಗ್ಬೇಕು ಇವತ್ತು, ಅದಕ್ಕೆ ಇದನ್ನ ಪ್ಲಾಸ್ಟಿಕ್ ಅಲ್ಲಿ ಹಾಕಿ. ಯಾಕಂದ್ರೆ ಟ್ರಾನ್ಸ್ಪೋರ್ಟಿಂಗ್ ನಮಗೆ ನುಕ್ಸಾನ ಆಗುತ್ತೆ. ಏನೇ ನಾವು ಹೇಳ್ತೇವೆ ಅಂದ್ರು ಒಡೆದು ನಮ್ಮ ಹಾಳು ಮಾಡಿರ್ತಾರೆ. ಅದಕ್ಕೆ ಹೋದ ತಕ್ಷಣ ಅವ್ರು ಮತ್ತೆ ಬೇರೆ ಇದಕ್ಕೆ ಸಂಗ್ರಹ ಮಾಡ್ಕೋತಾರೆ. ಸರ್ ಬೇರೆ ಏನೋ ಇಲ್ಲೇನೋ ಮಾಡ್ತಾ ಇದ್ರೆ ಇದ್ರ ಬಗ್ಗೆ ಹೇಳಿ ಸರ್. ಟೋಪಿ ಆಕಾರವಾಗಿದೆ. ಇದು ಇದು ಇವಾಗ ನಾನ್ ಮಾಡ್ತಕ್ಕಂಥದ್ದು ಮೊದಲನೇ ಪ್ರಯತ್ನ ಇದು. ಅಂದ್ರೆ ಅದೇ ಹ್ಯಾಟು, ತಲೆಗೆ ಟೋಪಿ. ಇದು ಡೈ ಇದೆ ಇವಾಗ. ಡೈ ಇದಕ್ಕೆ ನಾನು ಇದನ್ನ ಒಂದು ಆಕಾರ ಕೊಟ್ಟು ಇದನ್ನ ನಾನು ಇವಾಗ ಈ ಟೋಪಿ ಮಾಡ್ತಾ ಇದ್ದೀನಿ. ಗೋಮಯ ಟೋಪಿ ಎಂತ ಬಿಸಿಲಲ್ಲೂ ಕೂಡ ತಲೆ ಕಾಯಲ್ಲ. ಯಾರಾದ್ರೂ ಕೇಳಿದ್ರೆ ಟೋಪಿ ಮಾಡ್ಕೊಡ್ತೀವಿ. ಏನ್ ರೇಟ್ ಆಗುತ್ತೆ ಸರ್ ಇದು? ಇದು 1,000 ರೂಪಾಯಿ ಒಂದು ಟೋಪಿ ಬೆಲೆ. ಆದ್ರೆ ಜೀವನ ಪರ್ಯಂತರ ಮತ್ ಕೊಳ್ಳಂಗಿಲ್ಲ, ಹಾಳಾಗೋದಿಲ್ಲ. ಮಳೆ ಏನಾಗಲ್ಲ, ಏನಾಗಲ್ಲ. ಎತ್ತಾಕಿದ್ರೆ ಏನಾದ್ರು ಹೊಡೆದೋಗೋ ಚಾನ್ಸಸ್ ಇರುತ್ತಲ್ಲ? ಇಲ್ಲ, ಏನೂ ಆಗೋದಿಲ್ಲ. ಚೆನ್ನಾಗಿದೆ. ನಾನೇ ಮಾಡಿರೋದು. ಆಪರೇಷನ್ ಸಿಂಧೂರ್ ಅವರು ನಮಗೆ ಒಂದು ಪ್ರಶಸ್ತಿಯನ್ನು ಗೌರವಿಸಿದ್ರು, ಕೊಟ್ಟು ಯುವಚೇತನ ಯುವಜನ ಕೇಂದ್ರದವರು. ಇಲ್ಲಿವರೆಗೂ ಮನೆಮದ್ದು ಮತ್ತು ಗೋ ಉತ್ಪನ್ನಗಳು, ಗೋ ಆಧಾರಿತ ಕೃಷಿ ಬಗ್ಗೆ ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಏನೇ ಭೂಮಿಗೆ ಆಗಲಿ ಅಥವಾ ನಿಮ್ಮ ಸಾಕಿದಂಥ ಪ್ರಾಣಿಗಳಿಗಾಗಲಿ ಅಥವಾ ಮನುಷ್ಯರಿಗಾಗಲಿ ಏನೇ ತೊಂದರೆ ಇದ್ದರೂ ನಿಮಗೆ ಸುಲಭವಾದಂಥ ಸರಳ ವಿಧಾನದಲ್ಲಿ ಮನೆಮದ್ದು ಸಲಹೆ ಸಿಗುತ್ತೆ. ಸಲಹೆ ಬೇಡ, ನಮಗೆ ಔಷಧಿನೇ ಬೇಕು ಅಂತಂದರೆ ಖುದ್ದಾಗಿ ನೇರವಾಗಿ ಬಂದು ನೀವು ಔಷಧಿನ ಪಡ್ಕೋಬಹುದು. ಇಲ್ಲ
ನೀವು ಆನ್ಲೈನ್ ಮುಖಾಂತರ ಅಥವಾ ಕೊರಿಯರ್ ಮುಖಾಂತರ ಪೋಸ್ಟ್ ಮುಖಾಂತರ ನಿಮ್ಮ ಮನೆ ಬಾಗಿಲಿಗೆ ನೀವು ಔಷಧಿಗಳನ್ನು ಕಳಿಸುವ ಒಂದು ವ್ಯವಸ್ಥೆ ಇದೆ. ದಯವಿಟ್ಟು ನೀವು ಇದರ ಒಂದು ಲಾಭವನ್ನು ಪಡ್ಕೋಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ.